ಈಗ ನಾನು ಸೇಮಿಯಾ ಕಟ್ಲೆಟ್ ಮಾಡೋ ವಿಧಾನವನ್ನು ತೋರಿಸುತ್ತಿದ್ದೇನೆ. ಇದಕ್ಕೆ ಬೇಕಾಗಿರುವ ಸಾಮಾನು: 1 ಬೌಲು ಬೇಯಿಸಿದಂಥ ಆಲೂಗಡ್ಡೆ, 1 ಬೌಲು ಕ್ಯಾರೆಟ್ ತುರಿ, 1 ಬೌಲು ಸೇಮಿಯಾ ಬೇಯಿಸಿದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಸ್ಪೂನು ಕಾರ್ನ್ಫ್ಲೋರು, 4 ಸ್ಪೂನು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಅರಿಶಿಣ, 2 ಸ್ಪೂನು ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಗರಂ ಮಸಾಲ. ಇದು 2 ಮನೆಯಲ್ಲೇ ಮಾಡಿರೋದು. ನಿಮಗೆ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಮಾಡಿ ತೋರಿಸ್ತೀನಿ. ಸ್ವಲ್ಪ ಎಣ್ಣೆ, ತವಾ ಕಾಯಕ್ಕಿಡಬೇಕು, ಅದು ಚೆನ್ನಾಗಿ ಕಾಯಬೇಕು. ಅಷ್ಟರಲ್ಲಿ ಇದೆಲ್ಲ ನಾವು ಮಿಕ್ಸ್ ಮಾಡ್ಕೊಬಿಡೋಣ. ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಕೈಗೆ ಎಣ್ಣೆ ಸವರ್ಕೊಂಡು ಈ ಥರ ಮಾಡ್ಕೋಬೇಕು ಕಟ್ಲೆಟು. ಬೇಡ, ತುಂಬ ತೆಳ್ಳನೂ ಬೇಡ, ಏಕೆಂದರೆ ಮಧ್ಯೆ ದಪ್ಪ ಆಗಿಬಿಟ್ರೆ ಬೇಯೋದಿಲ್ಲ. ಅದಕ್ಕೆ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಈ ಥರ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು. ನೀವು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ಒಂದು 5 ನಿಮಿಷ. ಇವಾಗ ಬೆಂದಿದೆ ಅಂತ ನೋಡೋಣ. ಮತ್ತು ಈ ಥರ ಮಾಡ್ಕೋಬೇಕು. ಇದುವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಮೇಲ್ಗಡೆ ಹೋಗೋಕ್ಕೆ. ಇದು 2 ನಿಮಿಷ ಆಗಬೇಕು. ಇವಾಗ ಬಿಸಿ ಬಿಸಿಯಾದ ಸೇಮಿಯಾ ಕಟ್ಲೆಟ್ ರೆಡಿಯಾಗಿದೆ. ಪುದೀನ ಚಟ್ನಿ, ಗ್ರೀನ್ ಚಟ್ನಿ ಇದೆ. ಬೇಕು ಅಂದರೆ ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಂಡು ತಿನ್ಬೋದು. ಎಲ್ಲರೂ ತಿಂದು ನೋಡಿ, ಚೆನ್ನಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ.